ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿರೋದನ್ನು ಗಮನಿಸಿದ್ರಿ. ಇನ್ನು ಮಧ್ಯಪ್ರಾಚ್ಯ ಯುದ್ಧದ ಹೊಡೆತ ರೈತರಿಗೂ ಕೂಡ ತಟ್ಟುತ್ತಾ ಇದೆ. ಮಧ್ಯಪ್ರಾಚ್ಯ ಸಂಘರ್ಷದ ಪರಿಣಾಮ ರೈತರು ವಿಚಿತ್ರ ಸನ್ನಿವೇಶ. ರಸಗೊಬ್ಬರದ ರೇಟ್ ಜಾಸ್ತಿ ಆಗಿದೆ, ಸಿಗ್ತಿಲ್ಲ. ಬಿತ್ತನೆ ಬೀಜಕ್ಕಾಗಿ ಪರದಾಡಬೇಕು, ರಾತ್ರಿ ಹೊತ್ತು ಡೀಸೆಲ್ಗಾಗಿ ಓದಾಡಬೇಕು. ಯಂತ್ರೋಪಕರಣಗಳು, ಅದು ಟ್ರ್ಯಾಕ್ಟರ್ ಇರಬಹುದು, ಇತರೆ ಕೃಷಿ ಯಂತ್ರೋಪಕರಣಗಳಿಗೆ ಡೀಸೆಲ್ನ ಅಗತ್ಯ ಇದೆ. ಆದರೆ ಪೆಟ್ರೋಲ್ ಬಂಕಿಗೆ ಹೋದರೆ ಡೀಸೆಲ್ ಸಿಗ್ತಾ ಇಲ್ಲ. ರೈತರು ಕ್ಯೂ ನಿಲ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ನಡುರಾತ್ರಿಯಲ್ಲಿ ಮಧ್ಯರಾತ್ರಿ ಪೆಟ್ರೋಲ್ ಬಂಕಲ್ಲಿ ಕ್ಯೂ ನಿಂತಿದ್ದಾರೆ. ದೊಡ್ಡ ದೊಡ್ಡ ಕ್ಯಾನ್ ಅನ್ನು ಹಿಡ್ಕೊಂಡು ಬಂದು, ಅಂದರೆ ಈ ಟ್ರ್ಯಾಕ್ಟರು, ಉಳಿದ ಯಂತ್ರೋಪಕರಣಗಳು, ಇದಕ್ಕೆ ಡೀಸೆಲ್ನ ಅವಶ್ಯಕತೆ ಇದೆ. ಡೀಸೆಲ್ ಸಿಗ್ತಾ ಇಲ್ಲ. ಈ ವರ್ಷದ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ರೈತರಿಗೆ. ಯಾಕಂತಂದ್ರೆ ಮುಂಗಾರು ಕಾಲಿಡೋದಕ್ಕೆ ಕೆಲವು ದಿನಗಳು ಬಾಕಿ. ನಾವೀಗ ಹೊಲ ರೆಡಿ ಮಾಡಿಕೊಳ್ಬೇಕು, ಬಿತ್ತನೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಡೀಸೆಲ್ ಬೇಕು, ಟ್ರ್ಯಾಕ್ಟರ್ ಓಡಿಸೋದಕ್ಕೆ, ಯಂತ್ರೋಪಕರಣಗಳಿಗೆ ಡೀಸೆಲ್ ಬೇಕು, ಬಿತ್ತನೆ ಬೀಜ ಬೇಕು, ರಸಗೊಬ್ಬರ ಬೇಕು. ರಸಗೊಬ್ಬರದ ರೇಟ್ ಜಾಸ್ತಿ ಆಗಿದೆ. ಅಲ್ಲೂ ಫಿಕ್ಸ್ ಮಾಡಿದ್ದಾರೆ, ಇಂತಿಷ್ಟೇ ರಸಗೊಬ್ಬರ ಇಷ್ಟು ಎಕರೆ ಜಮೀನಿದ್ರೆ ಅಂತ. ಅಲ್ಲೂ ಕೂಡ ರೇಷನಿಂಗ್ ವ್ಯವಸ್ಥೆ ಇದೆ. ಇದರ ಜೊತೆಗೆ ರಾತ್ರಿ ಬಂದು ಡೀಸೆಲ್ಗೆ ಕ್ಯೂ ನಿಲ್ಲಬೇಕು. ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಸಿಗ್ತಾ ಇಲ್ಲ. ನೋಡ್ತಾ ಇದ್ದೀರಿ, ಇದು ಹಾವೇರಿ ದೃಶ್ಯ. ಇದು ದೊಡ್ಡ ದೊಡ್ಡ ಕ್ಯಾನ್ ಅನ್ನ ತೆಗೆದುಕೊಂಡು ಬಂದು ಕ್ಯೂ ನಿಂತಿದ್ದಾರೆ. ಇರಾನು ಇಸ್ರೇಲು ಯುದ್ಧ ಶುರುವಾದ ನಂತರ ದೇಶದಲ್ಲಿ ದೊಡ್ಡ ತೈಲ ಬಿಕ್ಕಟ್ಟು ಶುರುವಾಗಿದೆ. ಅಂದರೆ ಒಂದು ಕಡೆ ಪೆಟ್ರೋಲು ಡೀಸೆಲ್ ಸಿಗ್ತಾ ಇಲ್ಲ, ಒಂದು ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕ್ತಾರೆ, ಇನ್ನೊಂದು ಕಡೆ ಪ್ರತಿ ದಿವಸ ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇವತ್ತು ನಾನು ಹಾವೇರಿ ನಗರದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಈಗ ರಾತ್ರಿ 12 ಗಂಟೆ ಆಗಿದೆ. ಇವತ್ತು ರೈತರಿಗೆ ಬಿತ್ತನೆ ಮಾಡೋವಂಥ ಹುರುಪಿನಲ್ಲಿರುವಂಥ ರೈತರಿಗೆ ಇವತ್ತು ಡೀಸೆಲ್ ಸಿಗ್ತಾ ಇಲ್ಲ. ಯಾಕಂತ ಹೇಳಿದರೆ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಬೇಕು. ಒಂದು ಸಾಗುವಳಿ ಮಾಡಬೇಕು, ಜಮೀನು ಹೊಡಿಬೇಕು ಅಂತ ಹೇಳಿದರೆ ಇವತ್ತು ಟ್ರ್ಯಾಕ್ಟರ್ಗಳು ಬೇಕು. ಸೊ ಯಂತ್ರಗಳ ಮುಖಾಂತರ ಕೃಷಿ ನಡೆಯೋದ್ರಿಂದ ಕೃಷಿ ಯಂತ್ರೋಪಕರಣಗಳಿಗೆ ಡೀಸೆಲ್ ಬೇಕು ಇವತ್ತು, ಆದರೆ ಡೀಸೆಲ್ ಸಿಗ್ತಾ ಇಲ್ಲ. ಹೀಗಾಗಿ ರಾತ್ರೋರಾತ್ರಿ ಇವತ್ತು ಕ್ಯಾನ್ಗಳನ್ನು ತಗೊಂಬಂದು ಕ್ಯೂ ಹಚ್ಚಿರುವಂತಹ ದೃಶ್ಯಾವಳಿಗಳು ಸಾಮಾನ್ಯವಾಗಿಬಿಟ್ಟಿದೆ ಹಾವೇರಿಯಲ್ಲಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ರೈತರು ಗಮನಿಸ್ಬೋದು ನೀವು ಎಷ್ಟರ ಮಟ್ಟಿಗೆ ಕ್ಯೂ ಇದೆ ಅನ್ನೋಂಥದ್ದನ್ನು. ಕ್ಯಾನ್ಗಳನ್ನು ತೆಗೆದುಕೊಂಡು ಬಂದು ಡೀಸೆಲ್ಗಾಗಿ ಕ್ಯೂ ಹಚ್ಚಿರುವಂಥ ದೃಶ್ಯಾವಳಿಗಳನ್ನು ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ರಾತ್ರಿ 12 ಗಂಟೆ ಆಗಿದೆ. ಇವತ್ತು ನಿದ್ದೆಗೆಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಬೀಜ ಗೊಬ್ಬರಕ್ಕಾಗಿ ಕಷ್ಟಪಟ್ಟು ನೈಟು ಈಗ ಡೀಸೆಲ್ಗಾಗಿ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ಇವತ್ತು ರೈತರಿಗೆ ಬಂದಿದೆ. ಇವತ್ತು ನೋಡ್ಬೋದು ನೀವು, ಬೇರೆ ಬೇರೆ ಊರುಗಳಿಂದ ಬಂದಿರುವಂತಹ ರೈತರು ಇವತ್ತು ಡೀಸೆಲ್ ತುಂಬಿಸ್ಕೊಳ್ತಿದ್ದಾರೆ. ಬೇರೆ ಬೇರೆ ಊರುಗಳಿಂದ, ಹಾವೇರಿಯ ಅಕ್ಕಪಕ್ಕದ ಗ್ರಾಮಗಳಿಂದ ಬಂದಿದ್ದಾರೆ. ಹೀಗಾಗಿ ಸಾಕಷ್ಟು ತಾಲೂಕಿಂದ ತಾಲೂಕು ಬಂದಿದ್ದಾರೆ. ರೈತರು ಕೊಡೋ ಮಾಹಿತಿ ಪ್ರಕಾರ ಬೇರೆ ಬೇರೆ ತಾಲೂಕುಗಳಿಂದ ಬಂದಿದ್ದಾರೆ. ಬ್ಯಾಡಗಿ, ಹಾನಗಲ್ಲು, ಹಿರೇಕೆರೂರು ತಾಲೂಕುಗಳಿಂದ ಕೂಡ ಬಂದಿದ್ದಾರೆ. ರೈತರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ, ಏನಂತ ಕೇಳ್ತೀನಿ. ಅಜರ, ಎಲ್ಲಿಂದ ಬಂದಿದ್ದೀರಿ? ನಾವು ಹಾವೇರಿ ತಾಲೂಕು ಕುಳೂರಿಂದ ಬಂದಿರೋದು. ನಾವು ಇವತ್ತು 10 ಎಕರೆ 15 ಎಕರೆ ಹೊಲ ಎಳ್ಸಿ ಬಂದೇವಿ. ನಾಳೆ ಬೆಳಕಾದ್ರೆ ಎಷ್ಟೊತ್ತಿಗೆ ಬಿತ್ತಬೇಕು, ಡೀಸೆಲ್ ಸಿಗ್ತಾ ಇಲ್ಲ. ಅದು ರಾತ್ರಿ 12 ಗಂಟೆ ಆದರೂ ಡೀಸೆಲ್ ಸಿಗ್ತಾ ಇಲ್ಲ. 3 ಪೆಟ್ರೋಲ್ ಪಂಪ್ನೊಳಗೆ ಪಾಳೆ ಹಚ್ಚಿ ಇಲ್ಲಿ ಬಂದು ಪಾಳೆ ಹಚ್ಚಿ ನಾನೀಗ 3 ಪೆಟ್ರೋಲ್ ಬಂಕ್ನೊಳಗೆ ನಾನು ಪಾಳೆ ಹಚ್ಚಿ ಇಲ್ಲಿ ಬಂದಾನೆ. ಅಲ್ಲಿ ಖಾಲಿ ಆಯ್ತು, ಇಲ್ಲಿ ಖಾಲಿ ಆಯ್ತು ಅಂದ್ರೆ ಹಾಗಲ್ಲ ಬೀಜಕ್ಕೆ ಕ್ಯೂ ಹಚ್ಚೋದು, ರಾತ್ರಿ ಡೀಸೆಲ್ಗೆ ಕ್ಯೂ ಹಚ್ಚೋದಾಗ. ಹೌದು. ಅದಕ್ಕೆ ಈ ರಾತ್ರಿ 12 ಗಂಟೆ ಆದರೂ ಡೀಸೆಲ್ ಸಿಗ್ತಾ ಇಲ್ಲ. ಅದು ಏನು ಡೀಸೆಲ್ ಭಾಳ ಸಮಸ್ಯೆ ಆಗಿದೆ. ಮಾಡೋಕೆ ತೊಂದರೆ ಆಗುತ್ತೆ ರೀ. ನಾಳೆ ಡೀಸೆಲ್ ಸಿಗಲಿಲ್ಲ ಅಂದರೆ ಅದ್ರ ಸಂಬಂಧ 12 ಗಂಟೆಗೆ ಬಂದವು. ಆದ್ರೂ ಆಗ್ಬೋದು, 3 ಆದ್ರೂ ಆಗ್ಬೋದು. ಊಟ ಮಾಡಿಲ್ಲ, ಹಂಗೆ ಬಂದೇವಿ. ನಾಳೆ ಬಿತ್ತಬೇಕಂತಂದು ಸಜ್ಜು ಮಾಡೀನಿ. ಡೀಸೆಲ್ ಇಲ್ಲ ಗಾಡ್ಯಾಗ. ಹೆಂಗೆ ಮಾಡ್ಬೇಕು ನಾವು ಬಾಳೆ ಮುಂದೆ? ಮುಂದೆ ಹೆಂಗೆ ಬಾಳೆ ಮಾಡ್ಕೊಂಡು ಹೆಂಗೆ ತಿನ್ಬೇಕು ನಾವು? ಆಮೇಲೆ ಇಡೀ ಜಗತ್ತಿಗೆ ಅನ್ನ ಹೆಂಗೆ ಹಾಕ್ಬೇಕು ನಾವು? ಇವತ್ತು ಡೀಸೆಲ್ ಇದ್ರೆ ನಮ್ಮ ಬಾಳೆ ಮುಂದೆ ನಡೀತೈತಿ, ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಈಗ ಎತ್ತಿ 2 ಎತ್ತು ಹುಡ್ಕೊಂಡು ಹೋಗಿ ನಾವು ಆಳು ಹಚ್ಚಿ ಬಿದ್ದಿರೋ 2 ಎಕರೆ ಬಿತ್ತೇವೆ ನಾವು. 2 ಎತ್ತಿಗೆ 2 ಎತ್ತು 4 ಎತ್ತಿಗೆ 2 ಎಕರೆ ಬಿತ್ತೇವೆ ನಾವು. ಅಂಥದ್ದು ಹೆಂಗೆ ಆಕತಿ ಬಾಳೆ ಮಾಡೋದು? ಇದನ್ನ ಯಾರು ಇದಕ್ಕೆ ಹೊಣೆಗಾರ? ಒಂದು ವಾರ ಆತ್ರಿ. ಡೀಸೆಲ್ ಅಂದ್ಕೊಂಡು ನೋಡಿ, ಊಟ ಹಟ್ಟಿ ಕೂತಿಂದಿಲ್ಲ, ಹಂಗೆ ಬಂದವ್ರಿ. ಇವತ್ತು ನಾಳೆ ಬಿತ್ತಾಕ ಕುಳೂರ. ಒಟ್ಟಾರೆ ಒಂದು ವಾರದಿಂದ ಡೀಸೆಲ್ಗಾಗಿ ಕಷ್ಟಪಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.